ಇಂಜಿನಿಯರಿಂಗ್ ಗ್ರಾಜುಯೇಟ್ ಪೇ ಸ್ಕೇಲ್ ವರ್ಸಸ್ ನಾರ್ಮಲ್ ಡಿಗ್ರಿ, ನಾರ್ಮಲ್ ಅಲ್ಲ, ಐ ಮೀನ್ ನಾರ್ಮಲ್ ಆಸ್ ಇನ್ ಲೈಕ್ ಡಿಗ್ರಿ, ಯಾಕೆ ಆ ಪೇ ಸ್ಕೇಲ್ ಗ್ಯಾಪ್ ಇದೆ ಅಂತ? ಫೈನಲಿ ಇಟ್ ಆಲ್ ಬಾಯ್ಲ್ಸ್ ಡೌನ್ ಟು ನೀವು ನಿಮ್ಮ ಸ್ಕಿಲ್ಲಲ್ಲಿ ಎಷ್ಟು ಲೆವೆಲ್ ಪರಿಣಿತಿ ಇದೆ ಅನ್ನೋದ್ರ ಮೇಲೆ ನಿಮಗೆ ಅದು ಪೇ ಆಗುತ್ತೆ. ಕರೆಕ್ಟ್. ಸೊ ಇಂಜಿನಿಯರಿಂಗಲ್ಲೂ ಅದು ಹೋಯ್ತು ಇವಾಗ. ನೀವು ಬರೀ ಇಂಜಿನಿಯರ್ ಆಗ್ತಿದ್ದಂಗೆ ನಿಮಗೆ ಸಂಬಳ ಚೆನ್ನಾಗಿ ಸಿಗುತ್ತೆ ಅಂತ ಇಲ್ಲ. ಇನ್ಫ್ಯಾಕ್ಟ್ ನಾವು ಇವಾಗ ಯಾವಾಗ ಬಂದಿದೆ ಅಂದರೆ ಅನ್ ಆರ್ಡಿನರಿ ಇಂಜಿನಿಯರ್ ಈಸ್ ಅರ್ನಿಂಗ್ ಲೆಸ್ ದ್ಯಾನ್ ಅ ಗ್ರೇಟ್ ಆರ್ಟ್ಸ್ ಸ್ಟೂಡೆಂಟ್. ಆರ್ಡಿನರಿ ಇಂಜಿನಿಯರಿಂಗ್ ಆಸ್ ಇನ್ ಲೈಕ್ ಪರ್ಸೆಂಟೇಜ್ ಕಮ್ಮಿ ಇಲ್ಲ, ಗ್ರಾಜುಯೇಟ್ ಪರ್ಸೆಂಟೇಜ್ ಅಲ್ಲ, Graduate ಪರ್ಸೆಂಟೇಜ್ ಹ್ಯಾಸ್ ನೋ ಮೀನಿಂಗ್. ಕರೆಕ್ಟ್. ಲೆಟ್ ಮಿ ಟೆಲ್ ಯು, ಇವಾಗ ಯಾರೇ ಏನೇ ಪರ್ಸೆಂಟೇಜ್ ಮಾಡಿದ್ರು ಅಂದ್ರು ಅವ್ರು ಕೊಟ್ಟಾಗ ಅವ್ರ ಪ್ರೋಗ್ರಾಮ್ ಅವ್ರಿಗೆ ಬರೆಯಕ್ ಆಗ್ಲಿಲ್ಲ ಅಂತಂದ್ರೆ ದೇ ಆರ್ ನಾಟ್ ವರ್ತ್ ಎನಿಥಿಂಗ್. ಕರೆಕ್ಟ್. If you are a low percentage person, if you are able to crack the kind of challenge that they are giving, you will be paid. So marks has kind of gone outside of that. ತುಂಬ ಮಾಸಲ್ಲಿ ಹೈರಿಂಗ್ ಆಗ್ತಿದ್ದಾಗ ಏನಾಗ್ತಿತ್ತು, ಫಿಲ್ಟರ್ ಮಾಡೋಕೆ ಏನಾರು ಒಂದು ಕ್ರೈಟೀರಿಯಾ ಬೇಕಾಗ್ತಿತ್ತು. ತುಂಬ ಅವೈಲಬಿಲಿಟಿ ಇದ್ದಾಗ ನೀವು ಹೆಂಗೆ ತಗೊಂತೀರ ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡೋಕ್ಕಲ್ಲ, ಅವಾಗ ಮಾರ್ಕ್ಸ್ ತಂದಿದ್ರು. ಇವಾಗ ರಿಕ್ವೈರ್ಮೆಂಟು ಕಮ್ಮಿ ಆಗಿದೆ, ತಗೊಳ್ಳೋ ಫ್ಯೂ ರೋಲ್ಸಿಗೆ ದೇ ವಾಂಟ್ ಯು ಟು ಬಿ ಇನ್ ಡೆಪ್ತ್. ಸೊ ನಾನ್ ಇಂಜಿನಿಯರಿಂಗ್ ಈಸ್ ಈಕ್ವಲೆಂಟ್ ಆರ್ ಮೋರ್ ಲುಕ್ರೇಟಿವ್ ನಾವು. ಹೌದು.